ರಾಹುಲ್ ಗಾಂಧಿ ಜೀವನದಾಗೇ ಪ್ರಧಾನಮಂತ್ರಿ ಆಗೋಲ್ಲ ಈ ಸಲನೇ ಅಲ್ಲ, ಇಡೀ ಲೈಫ್ ಟೈಮ್ ಅವರು ಪ್ರಧಾನಮಂತ್ರಿ ಆಗೋದಿಲ್ಲ. ಏನು ಅರ್ಹತೆ ಇದೆ ರಾಹುಲ್ ಗಾಂಧಿ ಅವರಿಗೆ? ದಿನೇಶ್ ಗುಂಡೂರಾವ್ ಅವರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಒಬ್ಬ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜನ ನಿರ್ಣಯ ಮಾಡ್ತಾರೆ. ದಿನೇಶ್ ಗುಂಡೂರಾವ್ ನಿರ್ಣಯ ಮಾಡೋದಿಲ್ಲ ಈ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು. ಅದಕ್ಕೆ ನಾನು ದಿನೇಶ್ ಗುಂಡೂರಾವ್ ಕಿವಿ ಮಾತು ಹೇಳ್ತೀನಿ, ರಾಹುಲ್ ಗಾಂಧಿಯವ್ರು ಏನಾದರೂ ಪ್ರಧಾನಮಂತ್ರಿ ಆಗ್ತಾನೋ ಅಂತ ಅದೇನು ತಿರುಕನ ಕನಸನ್ನು ಕಾಣಬೇಡ್ರಿ. ಅದು ಯಾವ ಕಾಲಕ್ಕೂ ಯಶಸ್ಸು ಈ ದೇಶದಲ್ಲಿ ಆಗೋದಿಲ್ಲ. ಕುಟುಂಬ ಕಣ್ಣೀರು ಯಾವಾಗ ಹಾಕ್ತೈತಂದ್ರೆ ಅವರ ಕುಟುಂಬಕ್ಕೆ ಅನ್ಯಾಯ ಆದಾಗ, ಅದು ಕಾವೇರಿಗೆ ಅನ್ಯಾಯ ಆದಾಗ, ಕೃಷ್ಣಕ್ಕೆ ಅನ್ಯಾಯ ಆದಾಗ ಎಂದೂ ಹಾಕಿಲ್ಲ. ಅವರು ಯಾವಾಗ ಕಣ್ಣೀರು ಹಾಕ್ಯಾರ ಅಂದರೆ ಚುನಾವಣೆ ಬಂದಾಗನೇ ಹಾಕ್ಯಾರ. ಅವ್ರು ಸೋಲ್ತೀನಿ ಅಂದಾಗನೇ ಕಣ್ಣೀರು ಹಾಕ್ಯಾರ. ವಾತಾವರಣ ಹಂಗಿದೆ ರೀ. ನಾ ಏನು ಭವಿಷ್ಯ ಹೇಳೋಕ್ಕಾಗೋದಿಲ್ಲ, ಜ್ಯೋತಿಷ್ಯ ಅಲ್ಲ. ಅದಕ್ಕೆ ಒಟ್ಟಾರೆ ಮುಂದಿನ ದಿವಸಗಳಲ್ಲಿ ಈ ಕಣ್ಣೀರು ಹಾಕೋ ರಾಜಕಾರಣ ಈ ರಾಜ್ಯದಲ್ಲಿ ಸಮಾಪ್ತಿ ಆಗ್ತದೆ. ದೇವೇಗೌಡರ ಕುಟುಂಬ ಕಣ್ಣೀರು ಯಾವಾಗ ಹಾಕ್ತೈತಂದ್ರೆ ಅವರ ಕುಟುಂಬಕ್ಕೆ ಅನ್ಯಾಯ ಆದಾಗ, ಅದು ಕಾವೇರಿಗೆ ಅನ್ಯಾಯ ಆದಾಗ, ಕೃಷ್ಣಕ್ಕೆ ಅನ್ಯಾಯ ಆದಾಗ ಎಂದೂ ಹಾಕಿಲ್ಲ. ಅವರು ಯಾವಾಗ ಕಣ್ಣೀರು ಹಾಕ್ಯಾರ ಅಂದರೆ ಚುನಾವಣೆ ಬಂದಾಗನೇ ಹಾಕ್ಯಾರ. ಅವ್ರು ಸೋಲ್ತೀನಿ ಅಂದಾಗನೇ ಕಣ್ಣೀರು ಹಾಕ್ಯಾರ. ವಾತಾವರಣ ಹಂಗಿದೆ ರೀ. ನಾ ಏನು ಭವಿಷ್ಯ ಹೇಳೋಕ್ಕಾಗೋದಿಲ್ಲ, ಜ್ಯೋತಿಷ್ಯ ಅಲ್ಲ. ಅದಕ್ಕೆ ಒಟ್ಟಾರೆ ಮುಂದಿನ ದಿವಸಗಳಲ್ಲಿ ಈ ಕಣ್ಣೀರು ಹಾಕೋ ರಾಜಕಾರಣ ಈ ರಾಜ್ಯದಲ್ಲಿ ಸಮಾಪ್ತಿ ಆಗ್ತದೆ. ದೇವೇಗೌಡರ ಕುಟುಂಬ ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನು ಮುಂದೆ ಆಗುವಂಥದ್ದು ಯಾವುದೇ ಅಲ್ಲೆಲ್ಲ ಭಾಳ ಮಂದಿ ಕಾಯ್ಕೊಂಡು ಕೂತಿದ್ದಾರೆ. ಸಿದ್ದರಾಮಯ್ಯನವರು ಯಾವ ರೀತಿ ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ. ಅವ್ರಿಗೆ ಎಲ್ಲಿ ಬಹುಮತನೂ ಇಲ್ಲ. ಅವರಿಗೆ JDSನವ್ರು ಯಾವ ಕಾಲಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಏನು ದೇವೇಗೌಡರು ಸಿದ್ದರಾಮಯ್ಯನವ್ರು ಮುಗಿಸ್ಬೇಕಾತಾರೆ, ಸಿದ್ದರಾಮಯ್ಯನವರು ದೇವೇಗೌಡರು ಮುಗಿಸ್ಬೇಕಾತಾರೆ. ಇಬ್ಬರು ಮುಗಿದು ಹೋಗ್ತಾರೆ. ಅವರಿಬ್ಬರು ಏನು ಕನಸು ಕಾಣ್ಲಾಕತ್ತಾರೆ ನಮ್ಮ ಸಿದ್ದರಾಮಯ್ಯನವರು, ಅದು ಸಾಧ್ಯ ಈ ಒಂದು ಚುನಾವಣೆಯಲ್ಲಿ ಮಾತ್ರ ಆಗೋದಿಲ್ಲ. ಸಿದ್ದರಾಮಯ್ಯನವ್ರದ್ದು ಈಗಾಗಲೇ ಮುಖ್ಯಮಂತ್ರಿ